ಇತ್ತೀಚೆಗೆ ಆತ್ಮಹತ್ಯೆಯಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಮದುವೆ ಆದಂತಹ ನವವಧುವರರು ಒಂದು 3-4 ವರ್ಷಗಳು ಹೋಗಿರೋದಿಲ್ಲ, ಅಷ್ಟರಲ್ಲೇ ಯುವತಿ ಅಂದರೆ ಮದುವೆ ಆದಂತಹ ಹುಡುಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಆ ಸಾಲಿಗೆ ಮೈಸೂರಿನ ಸಂಧ್ಯಾ ಎನ್ನುವಂತಹ ವಿವಾಹಿತ ಮಹಿಳೆ ಕೂಡ ಸೇರ್ಪಡೆ ಆಗ್ತಾಳೆ. ಹುಣಸೂರು ಪುರಸಭೆಯ ಮಾಜಿ ಅಧ್ಯಕ್ಷೆ ಗೀತಾ ನಿಂಗರಾಜು ಎಂಬುವವರ ಮಗಳ ಸಂಧ್ಯಾಳನ್ನ ಮೈಸೂರಿನ ಮಹದೇವ್ ಎಂಬುವವರ ಪುತ್ರ ಅಕ್ಷಯ್ ಅವರಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಆರಂಭದಲ್ಲಿ ಅವರು ಸುಖವಾಗೇ ಸಂಸಾರವನ್ನ ಮಾಡ್ತಾ ಇರ್ತಾರೆ. ಈ ದೃಶ್ಯಗಳಲ್ಲಿ ನೀವು ಕೂಡ ನೋಡ್ಬೋದು ಗಂಡ ಹೆಂಡತಿ ಎಷ್ಟೊಂದು ಅನ್ಯೋನ್ಯವಾಗಿದ್ದಾರೆ ಅಂತ ಹೇಳಿ. ಆದರೆ ಅದೇನೋ ಗೊತ್ತಿಲ್ಲ, ಆಗಾಗ ಕ್ಷುಲ್ಲಕ ಕಾರಣಕ್ಕೆ ಜಗಳ ನಡೀತಾ ಇತ್ತಂತೆ. ಇದರ ಹಿನ್ನೆಲೆಯೋ ಅಥವಾ ಬೇರೆ ಏನಾದರೂ ಕಾರಣಗಳಿರಬಹುದೋ ಗೊತ್ತಿಲ್ಲ, ಈಗ ಸಂಧ್ಯಾ ತನ್ನ ಜೀವನವನ್ನು ಅಂತ್ಯಗೊಳಿಸಿದ್ದಾಳೆ. ಮನೆಯಲ್ಲಿ ನೇಣು ಬಿದ್ದುಕೊಂಡು ಆತ್ಮಹತ್ಯೆನ ಮಾಡಿಕೊಂಡಿದ್ದಾಳೆ. ಈ ವಿಷಯ ತಿಳಿದಂತಹ ಸಂಧ್ಯಾಳ ಹೆತ್ತವರು, ಆಕೆಯ ಕುಟುಂಬದವರು ಅಕ್ಷಯ್ ಅವರ ಮೇಲೆ ಇಲ್ಲಿ ಆರೋಪವನ್ನು ಮಾಡಿದ್ದಾರೆ, ಕೊಲೆ ಆರೋಪವನ್ನು ಮಾಡಿದ್ದಾರೆ. ಆಗಾಗ ಗಂಡ ಹೆಂಡತಿಯ ಮಧ್ಯೆ ಜಗಳ ನಡೀತಾ ಇತ್ತು, ಹಾಗಾಗಿ ಅವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಅವರ ಮೇಲೆ ನೇರ ಆರೋಪವನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಪ್ರಕರಣ ದಾಖಲಾಗಿದೆ. FIR ದಾಖಲು ಮಾಡಿಕೊಂಡಂತಹ ಪೊಲೀಸರು ಮುಂದಿನ ಹಂತದ ತನಿಖೆಯನ್ನು ಕೈಗೊಳ್ತಾರೆ. ಆದರೆ ಇದೊಂದು ಘಟನೆ ಆಗಿ ಉಳಿಯದೆ ಇಂತಹ ಅದೆಷ್ಟೋ ಪ್ರಕರಣಗಳು ಆಗ್ತಾ ಇದೆ. ಕೇವಲ ಕ್ಷುಲ್ಲಕ ಕಾರಣಕ್ಕಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳದೆ ಅವರು ಜೀವನವನ್ನು ಕಳ್ಕೊಳ್ತಾ ಇದ್ದಾರೋ ಅಥವಾ ಬೇರೆ ಕಾರಣಗಳಿಂದ ಕಳ್ಕೊಳ್ತಾ ಇದ್ದಾರೋ, ಒಟ್ಟಿನಲ್ಲಿ ಬಹುಬೇಗ ತಮ್ಮ ಜೀವನವನ್ನು ಅಂತ್ಯಗೊಳಿಸ್ತಾ ಇದ್ದಾರೆ. ಹಾಗಾಗಿ ಅರ್ಥ ಮಾಡಿಕೊಂಡ್ರು ನಡೆದರೆ ಜೀವನ ಸಾರ್ಥಕ ಆಗತ್ತೆ. ಈ ರೀತಿ ದುಡುಕಿನ ನಿರ್ಧಾರಗಳಿಂದ ಏನೂ ಕೂಡ ಸಾಧಿಸೋದಕ್ಕೆ ಆಗೋದಿಲ್ಲ. ದಯಮಾಡಿ ಸ್ವಲ್ಪ ಯುವಜನತೆ ಇದರ ಬಗ್ಗೆ ವಿಚಾರ ಮಾಡಿ. ಮಕ್ಕಳ ಭವಿಷ್ಯದ ಏಳಿಗೆಗೆ ದಿ ಬೆಸ್ಟ್ ಸ್ಕೂಲ್ ಅಂದ್ರೆ ಅದು ಪದ್ಮಾವತಿ ಶಿಕ್ಷಣ ಸಂಸ್ಥೆ. ಪದ್ಮಾವತಿ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ PU ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜ್ ಮಕ್ಕಳ ಬಾಳಿಗೆ ವರದಾನ. ಹಜಾರೆ ಸಮೂಹ ಸಂಸ್ಥೆಯ ಈ ವಿಶಾಲವಾದ ಕ್ಯಾಂಪಸ್, ಹೈಟೆಕ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಸೈನ್ಸ್ ಹಾಗೂ ಕಂಪ್ಯೂಟರ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ಪೋರ್ಟ್ಸ್ ಗ್ರೌಂಡ್, ಸ್ಕೂಲ್ ಬಸ್ ಸೌಲಭ್ಯ, KCET, ನೀಟ್, JEE, CA ಪರೀಕ್ಷೆಗಳಿಗೆ ತರಬೇತಿ, ಕ್ರೀಡೆ, ಸಾಂಸ್ಕೃತಿಕ ವಿಷಯಗಳಿಗೆ ಒತ್ತು ನೀಡಲಾಗುತ್ತೆ. ನರ್ಸರಿಯಿಂದ ಡಿಗ್ರಿ ತನಕ ಒಂದೇ ಸೂರಿನಡಿ ಶಿಕ್ಷಣ ಪಡೆಯುವ ಸದಾವಕಾಶ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯೇ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್, ಹೊಸೂರ್, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.